ತಾಲೂಕು ಪತ್ರ ಬರಹಗಾರರ ಸಂಘದ ಪದಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಪತ್ರ ಬರಹಗಾರರಿಗೆ ಭದ್ರತೆಯನ್ನು ನೀಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ತಹಶೀಲ್ದಾರ್ ಕೆ ಮಂಜುನಾಥ್ ರವರ ಮುಖೇನ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ನಟರಾಜ್ ಮಾತನಾಡಿ, ರಾಜ್ಯ ಸರ್ಕಾರವು ಡಿಜಿಟಲೀಕರಣದ ಹೆಸರಿನಲ್ಲಿ ಕಾವೇರಿ 1, ಕಾವೇರಿ 2 ತಂತ್ರಾಂಶಗಳನ್ನು ಜಾರಿಗೆ ತಂದಿದೆ. ಇದೀಗ ಕಾವೇರಿ 3 ತಂತ್ರಾಂಶವೂ ಬರಬಹುದು. ಪೆನ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿ ಕಾರ್ಯಕ್ಕೆ ಸರ್ಕಾರ ಮುಂದಾಗುತ್ತಿದೆ. ನಮ್ಮ ಪತ್ರ ಬರಹಗಾರರಿಗೆ ಪೆನ್ಲೆಸ್ ಮತ್ತು ಪೇಪರ್ಲೆಸ್ ನೋಂದಣಿ ಕಾರ್ಯ ಪ್ರಾರಂಭವಾದಲ್ಲಿ ಪತ್ರ ಬರಹಗಾರರಿಗೆ ಯಾವುದೇ ರೀತಿಯ ಬರವಣಿಗೆ ಕಾರ್ಯ ಇಲ್ಲದಂತಾಗುತ್ತದೆ. ರಾಜ್ಯಾದ್ಯಂತ ಸುಮಾರು 12,000 ಪತ್ರ ಬರಹಗಾರರು ಹಾಗೂ ಸಹಾಯಕರು ಇದೇ ವೃತ್ತಿಯನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಕೊಡಗೇರಿ ತಾಲೂಕಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪತ್ರ ಬರಹಗಾರರಿಗೆ 1909 ಮತ್ತು 12ರಲ್ಲಿ ನಮಗೆ ಒಂದೊಂದು ಲೈಸೆನ್ಸ್ ಕೊಟ್ಟರು. ಆ ಲೈಸೆನ್ಸ್ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕಾವೇರಿ 2 ಬಂದಮೇಲೆ ನಮಗೆ ಅದರಲ್ಲಿ ಅಸ್ತಿತ್ವ ಇಲ್ದಂಗೆ ಮಾಡಿಬಿಟ್ರು. ಹಂಗಾಗಿ ನಾವು ಇವಾಗ ಕಾವೇರಿ 3 ಮಾಡ್ಬೇಕಂತ ಹೊಟ್ಟಿದ್ದಾರೆ. ಮುಂದೇನು ನಮಗೆ ತೊಂದರೆಗಳಾಗ್ತೈತೆ, ನಮಗೆ ಅಸ್ತಿತ್ವನೇ ಇಲ್ದಂಗೆ ಆಗ್ತೈತೆ. ನಮಗೆ ಪತ್ರ ಬರಹಗಾರರಿಗೆ ಅಲ್ಲೇನು ಚಾಯ್ಸೇ ಇರಲ್ಲ, ನಮಗೆ ಭದ್ರತೆನೇ ಇರಲ್ಲ. ಹಾಗಾಗಿ ಮುಂದೆ ತೊಂದರೆ ಆಗದಂಗೆ ನಮಗೆ ಪಕ್ಕದ ನೆರೆ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ಅವರಿಗೆ ಲಾಗಿನ್ ಕೊಟ್ಟಿದ್ದಾರೆ. ನಮಗೂ ಅದೇ ಥರ ಲಾಗಿನ್ ಕೊಡಬೇಕು. ನಮಗೆ ಸರ್ಕಾರನೇ ಕೊಟ್ಟಿರೋ ಲೈಸೆನ್ಸ್ ಆಗಿರೋದ್ರಿಂದ ಅವ್ರನ್ನೇ ನಾವು ಇವತ್ತು ಒತ್ತಾಯದ ಮೇರೆಗೆ ಕೇಳ್ಕೊತಾ ಇದ್ದೀವಿ. ನಾವೊಂದು 31 ಜನ ಇದೀವಿ ಸರ್. 31 ಜನ ಇದೀವಿ ಕೊಡಗೇರಿ ತಾಲೂಕಲ್ಲಿ. ಜಿಲ್ಲಾ ಮತ್ತು ತಾಲೂಕು ಪತ್ರಗಾರರು ಒಂದು 31 ಜನ ಇದೀವಿ. ಹಾಗಾಗಿ ಮುಂದೆ ತೊಂದರೆ ಆಗದಂಗೆ ನಮ್ಗೆ ಅನುಕೂಲ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುವ. ಕರ್ನಾಟಕ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಪರೀಕ್ಷೆಗಳನ್ನು ನಡೆಸಿ ಲೈಸೆನ್ಸ್ ಅನ್ನ ಕೊಟ್ಟು ವರ್ಷ ಪೂರ್ತಿ ನಾವು ರಿನ್ಯೂವಲ್ ಅನ್ನ ಮಾಡ್ಕೋಬೇಕಾಗುತ್ತೆ. ಫೀಸ್ ಕಟ್ಟಿ ಇಷ್ಟೆಲ್ಲ ಮಾಡ್ಕೊಂಡ್ಬಂದು ನಾವು ಪತ್ರಗಳನ್ನು ಬರೆದು ಒಂದು ಕಾನೂನಾತ್ಮಕವಾಗಿ ಪತ್ರಗಳನ್ನು ಬರೆದು ರಿಜಿಸ್ಟರ್ ಮಾಡಿಸ್ತಾ ಇರ್ತೇವೆ. ಇದನ್ನೆಲ್ಲ ಈಗ ಕಾವೇರಿ 2.0 ಮತ್ತು 3.0 ಅಂತ ಮಾಡ್ಬಿಟ್ಟು ವಿಕಲಾಂಗದವರಿಗೆ ಯಾವುದೇ ರೀತಿ ಭದ್ರತೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಇದ್ರ ಜೊತೆಯಲ್ಲಿ 3.0 ಮಾಡಿ ಫೇಸ್ಲೆಸ್ ಆ ಥರ ಏನೋ ಮಾಡಿದ್ರೆ ಆಧಾರ್ ಕಾರ್ಡು ತರ ವಯಸ್ಸಾದರು ಆ ಥರ ಏನು ಬಂದು ಇಲ್ಲೋ ಅದು ಇದು ಮಾಡ್ಸಬೇಕಾದ್ರೆ OTP ಅಂತ ಕೇಳ್ಬಿಟ್ಟು ಅದು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಫೇಸ್ಲೆಸ್ ಗೊತ್ತಾಗೋದೇ ಇಲ್ಲ. ಆದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಇದನ್ನ ನಿಲ್ಸಕ್ಕೋಸ್ಕರ ಆಮೇಲೆ ನಮ್ಗೆ ಯಾರಿಗೂ ಇದುವರೆಗೂ ಏನು ಭದ್ರತೆನೇ ಸಿಕ್ಕಿಲ್ಲ. ಒಂದು ಗುರುತಿನ ಕಾರ್ಡ್ ಸಮೇತ ರಾಜ್ಯ ವ್ಯಾಪ್ತಿ ಕೊಟ್ಟಿಲ್ಲ. ಇದೆಲ್ಲವನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ ಲಾಗಿನ್ ಪಕ್ಕದ ರಾಜ್ಯಗಳಲ್ಲೆಲ್ಲ ಲಾಗಿನ್ ಕೊಟ್ಟಿದ್ದಾರೆ ದಸರಾ ಬರಗಾರಿಗೆ. ನಮಗೂ ಕೂಡ ಲಾಗಿನ್ ಕೊಟ್ರೆ ನಮ್ಮ ಲಾಗಿನ್ ಮುಖಾಂತರನೇ ಪತ್ರ ಬರೆಯುವಂತ ಕೆಲಸವನ್ನ ಮಾಡ್ಬೋದು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.